ನಮಸ್ಕಾರ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಉಡುಪಿ ಸ್ಟೈಲ್ ಸಾಂಬಾರ್ ಪುಡಿ ಮಾಡೋದನ್ನು ನೋಡ್ಕೊಳ್ಳೋಣ. ನಾವು ಇದೇ ಥರ ಮಾಡೋದು, ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ ನೋಡಿ. ಫಸ್ಟಿಗೆ ಒಂದು ಬಾಣಲೆ ತಗೊಂಡಿದ್ದೇನೆ, 2 ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ನಾವು ಯೂಸ್ ಮಾಡೋದು. ಮತ್ತು ಅರ್ಧ ಬಟ್ಲಿನಷ್ಟು ಉದ್ದಿನಬೇಳೆ, ಅದರ 1/3 ಅಂಶದಷ್ಟು ಕಡಲೆಬೇಳೆ ಹಾಕಿದ್ದೇನೆ. ಇದನ್ನು ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಹುರಿಬೇಕು. ನಾನು 1 ವಾರಕ್ಕೆ ಬೇಕಾದಷ್ಟು ಒಮ್ಮೆಲೆ ಮಾಡಿಟ್ಕೊಳ್ತೇನೆ, ಯಾಕಂದರೆ ದಿನ ಹುರಿಯೋದು ಕಷ್ಟ ಸಾಂಬಾರು ಪುಡಿ ಮಾಡೋದು. ಮತ್ತು ಪುಡಿ ಮಾಡಿಟ್ಕೊಂಡ್ರೆ ಸಾಂಬಾರು ಕೂಡ ಬೇಗ ಮಾಡಲಿಕ್ಕೆ ಆಗ್ತದೆ. ಹಾಗೆ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬಂತಲ್ಲ, ಸ್ವಲ್ಪ ಕೆಂಪಗೆ ಆಗ್ತಾ ಬಂತು. ಇವಾಗ 1 ಸ್ಪೂನ್ನಷ್ಟು ಮೆಂತ್ಯಕಾಳು ಹಾಕಿದ್ದೇನೆ. ಮೆಂತ್ಯಕಾಳು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿ ಆಗ್ತದೆ. ಮತ್ತು ಅರ್ಧ ಬಟ್ಲಿನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಅದರ 1/3 ಅಂಶದಷ್ಟು ಜೀರಿಗೆ, ಒಂದು 4 ಸ್ಪೂನ್ನಷ್ಟು ಹಾಕಿದ್ದೇನೆ. ಇದನ್ನು ನಿಧಾನಕ್ಕೆ ಹುರಿಬೇಕು. ಉರಿ ಕಡಿಮೆಯಲ್ಲೇ ಇರಬೇಕು, ಇಲ್ಲಾಂದರೆ ಅದು ಕಪ್ಪಗಾಗಿ ಸಾಂಬಾರು ಪುಡಿ ಕೂಡ ಕಪ್ಪಗೆ ಬರ್ತದೆ, ಕಲರ್ ಬರೋದಿಲ್ಲ. ಹಾಗೆ ನೋಡಿ, ಈಗ ಕೆಂಪಗಾಯಿತು. ಇದನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ಳೋದು. ಇದು ತಣಿಬೇಕು. ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು 1/4 ಗಂಟೆ ಆದರೂ ತಣಿಬೇಕಾಗ್ತದೆ. ಇವಾಗ ಬ್ಯಾಡಗಿ ಮೆಣಸು ಒಂದು 20-25 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಈಗ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಹುರಿಬೇಕು. ಇದು ಕೂಡ ಉರಿ ಕಡಿಮೆಯಲ್ಲೇ ಇರಬೇಕು, ಇಲ್ಲಾಂದರೆ ಕಪ್ಪಗಾಗ್ತದೆ. ತುಂಬ ತಾಳ್ಮೆ ಬೇಕಾಗ್ತದೆ, ನಿಮಗೆ ಟೈಮ್ ಜಾಸ್ತಿ ತಗೊಳ್ತದೆ. ಆದ್ದರಿಂದ ನೀವು ಒಮ್ಮೆಲೆ ತುಂಬ ಮಾಡಿಟ್ಕೊಳ್ಳೋದು ಒಳ್ಳೆಯದು. 1 ವಾರ ಅಥವಾ 10 ದಿವಸಕ್ಕೆಲ್ಲ ಕೆಡೋದಿಲ್ಲ. ಒಂದು ಬಾಟ್ಲಿಯಲ್ಲಿ ಹಾಕಿಟ್ರೆ 10 ದಿವಸಕ್ಕೆಲ್ಲ ಬರ್ತದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಈಗ ಹಾಕಬೇಕಾಗಿಲ್ಲ, ನೀವು ಸಾಂಬಾರು ಮಾಡುವಾಗ ಹಾಕಿದರೆ ಸಾಂಬಾರು ಪರಿಮಳ ಚೆನ್ನಾಗಿರ್ತದೆ. ನೋಡಿ, ಈಗ ಹುರಿದಾಯಿತು. ಅದನ್ನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೇನೆ. ಅದನ್ನೀಗ ತಣಿಲಿಕ್ಕಿಡಬೇಕು. ನೋಡಿ, ತಣಿಯಿತು. ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡಬೇಕು, ತುಂಬ ನುಣ್ಣಗೆ ಆಗಬೇಕಾಗಿಲ್ಲ. ನಾವು ಅರಿಶಿಣ ಕೂಡ ಸಾಂಬಾರು ಮಾಡುವಾಗಲೇ ಹಾಕಿದರೆ ಸಾಂಬಾರು ಒಳ್ಳೆ ಕಲರ್ ಬರ್ತದೆ, ಇವಾಗಲೇ ಹಾಕಬೇಕಾಗಿಲ್ಲ. ನೋಡಿ, ಈಗ ಇದನ್ನು ಮಿಕ್ಸಿ ಹಾಕಿ ರುಬ್ಬಿಕೊಳ್ಬೇಕು. ತರಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ, ಆಯಿತು. ನೋಡಿ ಹೇಗೆ ಕಲರ್ ಬಂದಿದೆ ಅಲ್ಲ, ತುಂಬ ಪರಿಮಳ ಕೂಡ ಬರ್ತದೆ. ನೀವು ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ. ಕಲರ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ನೋಡಿ ಮತ್ತು ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ರಾವ್ಸ್ ಕಿಚನ್ಗೆ ಪ್ರೋತ್ಸಾಹ ಕೊಡಿ. ನೋಡಿ, ಕಲರ್ ಹೇಗೆ ಬಂದಿದೆ ಅಲ್ವಾ. ಮಾಡಿ ನೋಡಿ ಆಯಿತಾ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಮಸ್ಕಾರ.